ಯಾರು ನಮ್ಮ ಮನೆಯವರಿಗಾಗಿ ಬಂದು ಭಿಕ್ಷೆ ಹಾಕಿಯಮ್ಮ ಎನ್ನುವುದಾಗಿ ಕೇಳುತ್ತಾ ಇದ್ದೀರಿ. ಸ್ವಾಮಿ, ನಾವೇ ಒಂದು ಭಿಕ್ಷುಕರಾಗಿದ್ದೇವೆ. ಕರೋಣವಂತಾದ್ರೆ ನಮ್ಮಲ್ಲಿಗೆ ಏನು ಇದೆ, ಏನಿದೆ ಎನ್ನುವ ಕುರಿತಾಗಿ ನಿಮ್ಮಲ್ಲಿಗೆ ನಾನು ಕೊಡಲಿ. ನಾನು ರಾಜಕುಮಾರಿ, ಎಲ್ಲವನ್ನ ಅರ್ಥೈಸಿಕೊಂಡೋಳು ನಾನು. ಆದ್ರೆ ಕೊಡೋಣವಂತಾದ್ರೆ ನನ್ನಲ್ಲಿ ಏನು ಇಲ್ಲ ಸ್ವಾಮಿ. ಮುಂದೆ ಹೋಗಿ ಕೊಡುವ ಮನಸ್ಸು ನಿಮಗೆ ಇದೆ ಅಂತ ಆದರೆ ಕೇಳುತ್ತೇನೆ. ಕೊಡುವ ಮನಸ್ಸು ನನಗಿದೆ ಸ್ವಾಮಿ. ಕೊಡೋಣವಂತಾದ್ರೆ ನನ್ನಲ್ಲಿ ಅಂತದ್ದು ಏನೇ ಇದೆ, ನಾನು ಕೊಡ್ತೇನೆ. ಹಾಗಿದ್ರೆ ಅದು ಬಾಯಿ ಮಾತಿಂದ ಹೇಳಿದರೆ ಸಾಲದು, ಪ್ರಮಾಣ ಮಾಡಿ ಹೇಳಬೇಕು ತಾಯಿ. ನನ್ನ ಮಾತಿನ ಮೇಲೆ ನಿಮಗೆ ನಂಬಿಕೆ ಇಲ್ಲವೇ? ಹಾಗಾದ್ರೆ ಹರ ಗಿರಿಜೆಯರ ಮೇಲಾಣೆ, ನನ್ನಲ್ಲಿರುವುದನ್ನು ನಾನು ಕೊಡುತ್ತೇನೆ. ಹಾಗಾದ್ರೆ ಈ ಕರಡಿಯನ್ನೇ ನಮಗೆ ಕೊಟ್ಟು ಬಿಡು. ದುರ್ಗತಿಯು ಬಂದಿರುವುದೇ ಕರಡಿ ಕೇಳುವುದೇನು ಪ್ರಾಣ ಕೇಳುವುದೇನು. ಮಾತು ಕೊಟ್ಟಿದ್ಯಾ ಸ್ವಾಮಿ? ಕರಡಿಯನ್ನು ಕೊಡು ಎನ್ನುವುದಾಗಿ ಹೇಳುತ್ತಾ ಇದ್ದೀರಿ. ಇದು ಸಾಮಾನ್ಯ ಪ್ರಾಣದ ಕರಡಿ ಎನ್ನುವುದಾಗಿ ನೀವು ಭಾವಿಸಿಕೊಂಡ್ರಿಲ್ಲ. ಇದು ನನ್ನ ಪ್ರಾಣ, ಇದು ನನ್ನ ಜೀವ. ಹಾಗಿರುವಾಗ ಈ ಕರಡಿಯನ್ನು ನಾನು ಕೊಡಲಾರೆ, ಈ ಕರಡಿಯನ್ನು ನಾನು ಕೊಡಲಾರೆ 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 ಸ್ವಾಮಿ, ಕೊಡಲಾರೆ. ಸ್ವಾಮಿ, ಪತಿವ್ರತಿಯಾಗಿ ನಾನು ಆಡಿದ ಮಾತನ್ನು ನೆನೆಸಿಕೊಡಬೇಕು. ಅವರಿಗೆ ನನ್ನನ್ನು ಕೊಡಿ ಎನ್ನುವುದಾಗಿ ನೀವು ಹೇಳುವುದಾ? ಆಗಲಿ ಸ್ವಾಮಿ, ಆಗಲಿ. ನಿಮ್ಮ ಮಾತಿನ ಪ್ರಕಾರವಾಗಿ ನಿಮ್ಮನ್ನು ಅವರಿಗೆ ನಾನು ಕೊಡುತ್ತೇನೆ. ಸ್ವಾಮಿ, ಹರ ಗಿರಿಜೆಯರ ಮೇಲಾಣೆ ಎನ್ನುವುದಾಗಿ ನಾನು ಭಾಷೆಗೆ ಕೊಟ್ಟಿದ್ದೇನೆ. ತೆಗೆದುಕೊಳ್ಳಿ. ಇದು ಸಾಮಾನ್ಯ ಕರಡಿ ಎನ್ನುವುದಾಗಿ ತಾವು ಭಾವಿಸಬೇಡಿ. ಇದು ನನ್ನ ಪ್ರಾಣ ಸ್ವಾಮಿ, ಇದು ನನ್ನ ಜೀವ. ಆದರೆ ನಿಮ್ಮ ಹೊಟ್ಟೆ ಪಾಡಿಗಾಗಿ ಇದನ್ನು ನೀವು ಆಡಿಸುತ್ತೀರಿ, ಕುಣಿಸುತ್ತೀರಿ ಎನ್ನುವುದಾಗಿ ನಾನು ತಿಳಿದುಕೊಳ್ಳಬಹುದು. ಇದನ್ನು ಕುಣಿಸಿ ಸ್ವಾಮಿ, ಹೊಟ್ಟೆಯನ್ನು ತುಂಬಿಸಿಕೊಳ್ಳಿ. ಆದರೆ ಸಮಯಕ್ಕೆ ಇದಕ್ಕೆ ಊಟ ಹಾಕಿ ಯಾವ ಕಾರಣಕ್ಕೂ ಹೊಡೆಯಬೇಡಿ.